इथे पन्ना मरियला पूरा ट्रॉल दगल पूरा एन्ने पूरा गेतन दीतेरे पन्ना पोरे पड्डे पोरे ಫಿಶಿಂಗ್ ಆವೊಂದುಜ್ಜಿ ಗಾಳಿ ವಾತಾವರಣ ಚೇಂಜ್ ಆವೊಂದುಂಡು ಇಷ್ಟ ಸಾಧಾರಣ ಒಂಜಿ 15-20 ದಿನ ಪೋದು ಖಾಲಿ ಬತ್ತುನೆ ಉಂಟು ನನ್ನ ತೂಡಪ್ಪ ನನದ ಇನ್ನಿತ ಕೈಪುಗ ಅಂಡೆ ಇನ್ನಿ ಬತ್ತಿನ ಎಂಕಲ್ ಸೆ ಆಯಿ ಜನಲ್ಲ ಕೈಪುಗೆ ಬತ್ತಂದ ಹೊರ ಪೋದು ಬನ್ನಗ ಒಂಜಿ 3000 ಖರ್ಚು ಬರ್ಪು ಮೂಜಿ ಅವಳ ಮುಲ್ಪ ಪೊಂಡ ಮಾತ್ರ ಬೋಟ್ ಪೂರ ಪೋರೆಜ್ಜಿ ಯಾಂತ್ರಿಕ ಬೋಟ್ ಪೋರೆಜ್ಜಿ ಇನ್ನು ಎಂಕಲ ವಾರ್ಡ್ ಉಂಡತೆ 5 ಲಕ್ಷದ ಐಕಾಗಲೇ ಕಟ್ಟಂಡಾಗಲೇ ಪೂರೈಸು ಐಕ ಮಲ್ಪೂಜ ಅವನಲ್ಲ ರಾತ್ರಿ ಒಂಜಿ ಧೈರ್ಯ ಪೋಪಿನಿ ದಾಲಾಪಜಿ ಅನ್ಪಿನ ಧೈರ್ಯ ಪೋಪಿನಿ ಪೂರ ಎಂಕಲ್ ಐಡಿಯಾ ರಾತ್ ಕಾಸು ಬೋಡತ್ತೆ ಸರ್ಕಾರ ಕೊರಂದಾವು ಎಂಕಲ್ಲ ನಮ್ಮ ದಿನ ದೇವರಿಲ್ಲತ್ತೆ ಪೂರ ದೇವರಿಗೆ ಪ್ರಾರ್ಥನೆ ಮಾಡ್ತದ ಒಕ್ಕ ಅಲ್ಪ ಒಂಜಿ ಸಮುದ್ರ ಪೂಜೆ ಮಾಡ್ತದ ಮುಲ್ಪ ಬೀಚ್ ಬೊಬ್ಬರಿಯ ದೇವರನ್ನ ಆಯ್ತಾ ನಂಬಿಕೆ ನಿತ್ತು ಪಡ್ಡೆ ಬೋಪಿ ನಂಬಿಕೆಯೇ ಉಸಿರು ನಂಬಿಕೆಯೇ ಬದುಕು ನಂಬಿಕೆಯೇ ಜೀವನ ಅಲ್ಲವೇ ಭಗವಂತನ ಮೇಲಿನ ನಂಬಿಕೆಯಿಂದಲೇ ದೇವರು ದೈವಕ್ಕೆ ಪ್ರಾರ್ಥನೆ ಪೂಜೆ ಸಲ್ಲಿಸಿ ಅಲ್ಲಿಂದಲೇ ಪ್ರಾರಂಭಿಸುತ್ತಾರೆ ಮೀನುಗಾರರು ತಮ್ಮ ಕಸುಬನ್ನು. ನೀರಿನೊಂದಿಗೆ ಸೆಣಸಾಟ, ನೀರಿನೊಂದಿಗೆ ಮಾತೃತ್ವ ಬೆಳೆಸಿ ಮುಂದೆ ಸಾಗುತ್ತಾರೆ ತಮ್ಮ ಕುಟುಂಬದವರ ಉದರ ಪೋಷಣೆಗಾಗಿ. ಈ ಮೀನುಗಾರರಿಗೆ ಸಾಂಪ್ರದಾಯಿಕ ಟ್ರಾಲ್ ದೋಣಿ, ಕೈರಂಪಣಿ ಇವುಗಳ ಮುಖಾಂತರ ಮೀನುಗಾರರು ಮಳೆಗಾಲದಲ್ಲಿ ಮೀನುಗಾರಿಕೆ ನಡೆಸುತ್ತಾರೆ. ಮಳೆಗಾಲದಲ್ಲಿ ಮೀನುಗಾರಿಕೆ ನಡೆಸುವುದು ದೊಡ್ಡ ಸಾಹಸವೇ ಸರಿ. ಯಾಕಂದರೆ ಮಳೆಯ, ಗಾಳಿಯ, ಸಿಡಿಲು ಗುಡುಗಿನ ಅಬ್ಬರ ಯಾವ ಸಮಯದಲ್ಲಿ ಹೇಗೆ ಇರುತ್ತದೆ ಎಂದು ಹೇಳಲು ಕಷ್ಟ. ತಾಯಿಯ ಗರ್ಭದಲ್ಲಿರುವಾಗಲೇ ಅವರು ಧೈರ್ಯ ತುಂಬುತ್ತಾರೇನೋ ಇವರಿಗೆ. ಅದರಿಂದಲೇ ಅವರು ಸಮುದ್ರದ ಗರ್ಭಕ್ಕೆ ಹೊಕ್ಕುತ್ತಾರೆ. ಧೈರ್ಯಂ ಸರ್ವತ್ರ ಸಾಧನಂ ಎನ್ನುವಂತೆ ಧೈರ್ಯದಿಂದ ಮುಂದೆ ಸಾಗಿ ಬದುಕಿಗೆ ಹೋರಾಟ ನಡೆಸುತ್ತಾರೆ. ಮೋಸದಿಂದ, ದುರಾಸೆಯಿಂದ, ವಂಚನೆಯಿಂದ, ಅನಾಚಾರದಿಂದ ಹಣ ಸಂಪಾದನೆ ಮಾಡುವ ಒಂದು ಗುಂಪು ಇವರಿಂದ ಕಷ್ಟಕರವಾದ ಜೀವನವನ್ನು ನಡೆಸುವ, ಅದರಲ್ಲೂ ಸುಖ ಕಾಣುವ ಜೀವನವನ್ನು ಏಕೆ ನಡೆಸಬಾರದು? ಇದು ಅವರು ಯೋಚಿಸಬೇಕಾದ ವಿಚಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರಮ್ಯಾ ಕಾಮತ್. ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ನಾನು ನಿಂತಿರೋದು ಏನ್ ಗೊತ್ತಾ, ಇದು ದಿಸ್ ಇಸ್ ನಾಟ್ ಬೋಟ್. ಇದು ಬೋಟ್ ಅಲ್ಲ, ಇದಕ್ಕೆ ವಾಡ ಅಂತ ಹೇಳ್ತಾರೆ. ಸೊ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ನಾನು ಯಾವ್ದರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೇನಂತ. ಎಸ್ ವೀಕ್ಷಕರೇ, ನಾನು ಇವತ್ತು ಮಲ್ಪೆಗೆ ಬಂದಿದ್ದೇನೆ. ಮಲ್ಪೆಯಲ್ಲಿ ನಾಡದೋಣಿ ಫಿಶಿಂಗ್, ನಾಡದೋಣಿಯಲ್ಲಿ ಮೀನುಗಾರಿಕೆ ಹೇಗೆ ಮಾಡ್ತಾರೆ ಅಂತ ಈ ಕುರಿತು ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ನೋಡಿ, ಇದು ಸೈಡಲ್ಲಿ ಇಟ್ಟಿರುವಂತಹ ನಾಡದೋಣಿ. ಬೋಟ್ ಅಂದ್ರೆ ಗೊತ್ತಿರ್ಬೋದು ನಿಮಗೆ, ಮೇಲೆ ಮಾಡೆಲ್ಲ ಬಂದು ಅದಕ್ಕೆ ಸಾಧಾರಣ 1.25 ಕೋಟಿ ಖರ್ಚಾಗ್ತದಂತೆ. ಇದು ಒಂದು ಸಾಧಾರಣ 10 ಲಕ್ಷ ವೆಚ್ಚದಲ್ಲಿ ಈ ನಾಡದೋಣಿಯ ಒಂದು ಬಿಸ್ನೆಸ್ ಮಾಡ್ಬೋದಂತೆ. ಯಾವುದಕ್ಕೂ ನಾವು ನಮ್ಮ ನಾಡದೋಣಿ, ಸಾಂಪ್ರದಾಯಿಕ ನಾಡದೋಣಿ ಏನಿದೆ ಆ ಸಂಘದ ಅಧ್ಯಕ್ಷರಿದ್ದಾರೆ, ಅವರ ಹತ್ರ ಮಾತನಾಡಿ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ. ಬನ್ನಿ. ಎನ್ನಪುತ್ರ ಆನಂದ್ ಪಂಡದು ನಾಡ ಟ್ರಾಲ್ ದೋಣಿ ಅಧ್ಯಕ್ಷ ಮರಿಯಲದ ಪನ್ನ ಮರಿಯಲ ಪೂರ ಟ್ರಾಲ್ ದಗಲ್ ಪೂರ ಎನ್ನೆ ಪೂರ ಗೆತ್ತೊಂದು ದೀತೇರಿ ಪನ್ನ ಪೋರೆಗೆ ಪಡ್ಡೆ ಪೋರೆ ಫಿಶಿಂಗ್ ಆವೊಂದುಜ್ಜಿ ಗಾಳಿ ವಾತಾವರಣ ಚೇಂಜ್ ಆವೊಂದುಂಡು ಇನಿ ಪೋದು ಬತ್ತತ್ತೆ ದಾಲಜ್ಜಿ ಪನ್ನ ಪೋಪಿನ ಪೋಡೆ ಆಪಣ ಇಂಕಲೆಗೆ ದಿನತ ఒక అలవేడ్ల రఫ్ ఉండితే ఒకతే ಜಾಸ್ತಿ ದೂರ ಪೋಜಿರ ಮೀನು ಮುಲ್ಪ ಪುಡೇಟ್ ಪೂರ ದಾಲ ಮೀನಿಜ್ಜಿ ఒకతే ಎಣ್ಣೆಗಳ ಜಾಸ್ತಿ ಆತಂಡು ಅಚ್ಪ ಚಿಲ್ಲರಿ ಆತಂಡು ಸೀಮೆ ಎಣ್ಣೆಗೆ ಅದು ಗೌರ್ಮೆಂಟ್ಲ ದಾಲ ಕಡಿಮೆ ಮಾಡ್ತಂದಿಜ್ಜಿ GST ಪೂರ ಜಾಸ್ತಿ ಬಾರ್ದು ಪೂರ ಇಕ್ಲ ಜಾಸ್ತಿ ಅದು ಎಂಕಲೆ ದಾಲ ಪೊರೆಸೊಂದಿಜ್ಜಿ ಅಂಚಾದು ಕೆಲವು ವಾಡ ಪೋಂದಿಜ್ಜಿ ಪೊರೆವನ್ನ ಮೀನ್ಲಜ್ಜಿ ಪೊರೆಸೂಜಿತೆ ಇಷ್ಟ ಸಾಧಾರಣ ಒಂಜಿ 15-20 ದಿನ ಪೋದು ಖಾಲಿ ಬತ್ತುನೆ ಉಂಟು ನನ್ನ ತೂಡಪ್ಪ ನನ್ನದ ಬನ್ನ ನಾನ ಒಂತ ದಿನ ಒಂದು ಜೂನ್ ಲಾಸ್ಟ್ ಆಂಬತ್ತನದೆ ಆಗಸ್ಟ್ ಉಡಿಸ ನನ್ನ ಪರ್ಸಿನ ಪೂರ ಲೈಲ್ಯಾಂಡ್ ಪೂರ ಪೋಪು ಅವೆಡ್ದು ದಾಲ ಆಂಡ 20 ದಿನ ಫಿಶಿಂಗ್ ಆಂಡ ಬರ್ಕೊಂಡು ಬಕ್ಕತೆ ಕೈರಮ್ಮ ಬಿಡಂದಿಲ್ಲ ಒಂತೆ ಪೂಜೆ ಅಂಚ ಇನಿ ಫಿಶಿಂಗ್ ಮಲ್ದಿನ ಓಯಿರೆ ಇನಿ ಫಿಶಿಂಗ್ ಮುಲ್ಪನೆ ಪೋಯಿನ ದೂರ ಅಂಚಿಂಚಿ ಪೋರೆ ಪೂಜೆ ಮುಲ್ಪ ದಾಂಡಿ ಕರೆ ದಾಂಡಿ ಬಂದ್ ಪೇರ್ ದಾಂಡಿ ಕೋಟೆ ಅದು ಕೋಟೆ ಪೋಯಿನ ಓಡೋಡೆ ಪೋಯಿ ನಾನು ಆನೋಡ್ದು ಪೋಯಿನಿ ಅವು ಎಂಚ ಓಡಾಡು ಪೋಯಿನ ಪಂಡ ಅವು ಎಂಚ ಫಿಶಿಂಗ್ ಏನ ಔಟ್ ಬೋರ್ಡಿಂಗ್ ವರ್ಮ 9 HP ದೈಟ್ ಅವು ದೀವಂ ಪೋಯಿನಿ ಏತ್ ಗಂಟೆ ಪೋಯಿನಿ ಅವ 5 ಗಂಟೆ ಪೋಯಿ ಓಕೆ ಬನ್ನ 5 ಗಂಟೆ ಬನ್ನ ಇತ್ತ ಬತ್ತೀನಿ 9:30 ಕಂಚಿ ಅಂಡೆ ಫಿಶಿಂಗ್ ಅಂಡೆ ಇನಿ ಫಿಶಿಂಗ್ ಇನಿ ದಾಲಜಿ ನೀ ಖಾಲಿ ಬತ್ತ ಪನ್ನ ವರರ ಆಪುಜಿ ಮಸ್ತ್ ಫಿಶಿಂಗ್ ಆವಂದಿಜ್ಜಿ ದಾಲ ಪನ್ನ ದಿನ ತಬೋಡ ತೈಕ್ ಪೋಪಿನಿ ಅಂದನ್ ಕರೆಕ್ಟ್ ಇನ್ನಿತ ಕೈಪುಗ ಅಂಡೆ ಇನಿ ಬತ್ತಿನ ಎಂಕಲ್ ಸೆ ಆಯಿ ಜನಲ್ಲ ಕೈಪುಗೆ ಬತ್ತಂದ ಪಕ್ಕನ್ನ ಕೊರಂಡಲ ಐತೆ ಮೀನು ದಾಲ ಇಜ್ಜತಿ
ಅಂದಂದ ಕೈಪಿಗೆ ಹೋಗಿ ಲೆಕ್ಕ ಅಂಡು ಕರೆಕ್ಟ್ ಕರೆಕ್ಟ್ ಅತ್ತು ಇಜ್ಜಿನ 4,000 3,000 ಅಂಚ ಆಪುಂಡು ಓಕೆ ಓಕೆ ನನ್ನ ಫಿಶಿಂಗ್ ಬಾರ ಮೀ ಆತಜಿಕ್ ಪೂರಾ ಕಾತ್ಕುಲ್ದೇರ್ ಹಾ ಭೂತೈಲ ಬೈಜಿ ಸರಿ ಬಂಗಡೆ ಬೈದಿಜಿ ಹಾ ಎತ್ತಿದ ಫಿಶಿಂಗ್ ಲ ಬೈದಿಜಿ ಓಕೆ ಇರ್ನ ವಾಡ ಓನ್ ಹಾ ಓನ್ ಏತ್ ವರ್ಷ ಅಂಡ್ ಎನ್ನ ಮಾಡ ಒಂಜಿ 15 ವರ್ಷ ಅಂಡ್ ಏತ್ ಜನ ಪನ್ನ ಎಲ್ಲೇ ಓಡತ್ತೆ ನಿಸಂತೆ ಮಲ್ಲ ವಾಡ ಮಾಲ್ತ ಬೋಪಿ ಮಲ್ಲವಾಡ ದುಂಬು ಎಲ್ಲೇ ಓಡಬೋತ್ತಾ ಇಸಂತೆ ಮಲ್ಲ ಸೈಜ್ ಮಾಲ್ ಬೋಪಿ ಓಕೆ ಓಕೆ ಅವು ಮಲ್ಲ ಸೈಜ್ ಪಂಡ ಏನಾವು ಪಂಡ ಮಲ್ಲ ಬನ್ನ ದುಂಬು ಪುರ ಒಂಜಿ 30 ಫೀಟ್ ಬರತ್ತೆ ಉದ್ದ ಹಾ ಈತ 33 ಫೀಟ್ ಉದ್ದ ಹಾಗೆಲ್ಲ 10 8 ಪುರ ಉಂಟು ಓಕೆ ಆಯ್ತಾ ಮೇಂಟೆನೆನ್ಸ್ ಪರಂಚ ಬರ್ಕೊಂಡು ಮೇಂಟೆನೆನ್ಸ್ ಬನ್ನಗ ಪಂಡ ಅದಕ್ಕೆ ಸೀಮೆಣ್ಣೆ ಪಾಡೋಡು ಹಾ ಸಿಮೆಂಟ್ ಬೊಕ್ಕ ಒಂದು ಪೆಟ್ರೋಲ್ ಪಾಡೋಡು ಹಾ ಬೊಕ್ಕ ಆಯಿಲ್ ಪಾಡ್ರೆ ಬರ್ಕೊಂಡು ಹೊರಪೋದ್ ಬನ್ನಗ ಒಂಜಿ 3,000 ಖರ್ಚು ಬರ್ಪುಂಡು ಮೂಜಿ ಅವಳ ಮುಲ್ಪ ಬೋಂಡ ಮಾತ್ರ ಹಾ. ದೂರ ಬೋಂಡ ಜಾಸ್ತಿ ಬರ್ಪುಂಡು 4,000 5,000 ಬರ್ಪುಂಡು ಓಕೆ ಓಕೆ ಹಾ ಅಂಡ್ ಫಿಶಿಂಗ್ ಆತಜಿ ಪನ್ನಂಡ ಅವು ಲಾಸ್ ಆಪುಜಿ ನಾನು ಅವಿ ಇದೊಂಟ ಕಾತೊಂದಿಲ್ಲ ಆಪನ್ ಬಂದದ್ದು ಯಾಪ ಆಪನ್ ಬಂದು ಕಾತೊಂದಿಲ್ಲ ಫಿಶಿಂಗ್ ವರ ಆಂಡ ಅವರ ಆಂಡ ಏತ್ ಆಪುಂಡು ಫಿಶಿಂಗ್ ಎಡ್ಡೆ ಅಂಡ ಬನ್ನಗ ಪಂಡ್ರೆ ಫಿಶಿಂಗ್ ಆಂಡ ಮೀನ್ ಸಿಕ್ಕಿಲಕ್ಕ ಬಗ ರೇಟ್ ಲ ತಿಕ್ಕೊಂಡು ಮೀನ್ ಇದೆ ಮಸ್ತ್ ತಿಕ್ಕಂಡ ಮುಲ್ಪ ರೇಟ್ ತಿಕ್ಕಂಡ ಮಾತ್ರ ಫಿಶಿಂಗ್ ಆಪು ಅಂದಂದ 50,000 30,000 ಇಂಚ ಆಪು ಹಾ ಪನ್ನ ಎಂಕಲ ಒಂದು ಎಲ್ಲಿ ಒಂದು ಇಕ್ಕೋಪಿನಿ ಕೂಡ ಒಂಜಿ ಬುಲ್ ಟ್ರಾಲ್ ಪೂರ ಪಾಡ್ವೇರು ಹಾ ಅಂಚ ತಿಕ್ಕಂಡ ಅಂಚ ತಿಕ್ಕು ಆಕ್ಚುಲಿ ಇತ್ತೆ ಮರಿಯಲಡು ಪೋರೆ ಇಜ್ಜತೆ ಫಿಶಿಂಗ್ ಹಾ ಪೋರೆ ಇನ್ಶೂರೆನ್ಸ್ ಪರ ಕವರ್ ಪನ್ನಗ ಮರಿಯಲ ಪೋರೆಗೆ ಹೋಗುತ್ತಾನೆ ಬೋಟ್ ಪೂರ ಪೋರೆಜ್ಜಿ ಯಾಂತ್ರಿಕ ಬೋಟ್ ಪೋರೆಜ್ಜಿ ನಾಡದೋಣಿ ಪೋರಿ ನಾಡದ ಯಾ ಪಂಡೆದೆ ನಾಡದೋಣಿ ಸಂಪ್ರದಾಯಕ ದೋಣಿ ಪಂಡ ನಾಡದೋಣಿ ಬನ್ನ ಹಾ ನಾಡದೋಣಿ ನವಾಡ ಹಾ ಹಾ ನಾಡದೋಣಿ ಬನ್ನ ಕೈರಂಪುನಿ ಬತ್ತಡು ಹಾ ಕೈರಂ ಬಕ್ಕ ಡಿಸ್ಕದ ವಾಡ ಬತ್ತಡು ಬಕ್ಕ ಟ್ರಾಲ್ ದೋಣಿ ಬತ್ತಡು ಓಕೆ ಐಕ ಪೂರ ನಾಡದೋಣಿ ಮನ್ಪಿ ಐಟ್ ಪನ್ನ ದೂರ ಹೋಗ್ಜಲ ಐಟ್ ಮೂಜೆ ಐಟ್ ರೆಗಲ ಟ್ರಾಲ್ ದೋಣಿ ಟ್ರಾಲ್ ದೋಣಿ ಹಾ ಐಟ್ ಇನ್ಶೂರೆನ್ಸ್ ಪರ ಕವರ್ ಆಪುಂಡೆ ಇನ್ಸೂರೆನ್ಸ್ ಕವರ್ ಆവുന്നു ಜವು ಎಂಕಲ್ ಕೇಂದ್ರತ್ತ ಗವರ್ನಮೆಂಟ್ ಮರಿಯಲ್ದೆ ಕವರ್ ಆಪುಜಿ ಬನ್ಪೇರ್ ಅಂಡ ಬಗ ಅರೆಗಾಲ ವಾಡದ ಕವರ್ ಮಲ್ತೊಂದು ಜರಗಲಿ ಇನ್ಸೂರೆನ್ಸ್ ಓ ಪನ್ನ ದಾಯ ಮಲ್ಪುಜಾರ ಬನ್ನಗ ಬೋಟ್ ಪೂರ 1 ಕೋಟಿ ದಾತೆ 1 ಕೋಟಿ ದೈಕ ಒಂಜಿ ಆಗಲ ಈತ್ ಕಟ್ಟರೆ ದಿಕ್ಕೊಂಡು 25,000 ಪೂರ ಕಟ್ಟರೆ ದಿಕ್ಕು ಡೆಪಾಸಿಟ್ ಅವ್ನು ಎಂಕಲ ವಾರ್ಡ್ ಉಂಡತೆ 5 ಲಕ್ಷದ ಹಾ ಐಕಾಗಲೇ ಕಟ್ಟಂಡಾಗಲೇ ಪೂರೈಸು ಐಕ ಮಲ್ಪೂಜ ಅವನಿಲ್ಲ ರಾತಿ ಅಗಲೇ ಸೆಂಕ 5 ಲಕ್ಷ ಏತ್ ಕಟ್ಟಡವು ಒಂದು 15,000 ಕಟ್ಟಡ ಅಗಲೇ ಪೂರೈಸು ಅಂದಂದ ಐಕಾಗಲೇ ಅವು ಎಂಕಲೆ ಪೂರೈಸು ಆ ಒಂದುಜ್ಜಿ ಆ ಒಂದಿಜಿ ಪನ್ಪೇರ್ ಒಲ್ಲ ದಾಲ ಅನ್ನ ಗವರ್ಮೆಂಟ್ ಡೆ ಬರೋಡು ಹಾ ಆತೆ ಡ್ಯಾಮೇಜ್ ದಾಲ ಅನ್ನ ಗವರ್ಮೆಂಟ್ ತಗ್ಲಿ ಕೊರಿಯಡ ಅನ್ನ ಆತೆ ಓಕೆ ಬೊಕ ಬೆತ್ ಸೊಸೈಟಿ ಅದನ್ನ ಉಂಡು ಪಂಡರತೆ ಓ. ಇನ್ಶೂರೆನ್ಸ್ ಹೌದಾದೆ ಅವು ಎಂಕಲ ಸಾಂಪ್ರದಾಯಿಕ ಸೊಸೈಟಿ ಪುರ ಉಂಡು ಸೊಸೈಟಿ ಪುರ ಐತತ್ರ ಒಟ್ಟು ಇನ್ಸೂರೆನ್ಸ್ ಉಂಡು ಹಾ ಮೆಂಬರ್ ಆದತ್ತನ ಮಾತ್ರ ಮೆಂಬರ್ ಇತ್ತೆ ಮಾತ್ರ ಮೆಂಬರ್ ಆದ ಪೊಡ ಓಕೆ ಓಕೆ ಏತ್ ಕವರ್ ಆಪುಂಡು ಅವು ಪನ್ನಗಾಗಲ ಅವು ದುಂಬು ಪುರ ಎತ್ತಂಡು 5 ಲಕ್ಷದ ಪುರ ಹಾ ಇತ್ತೆ 3 ಲಕ್ಷ ಮಲ್ತಿ ಇತ್ತೀರ ಇತ್ತೆ ವಾಡ ಮಲ್ಪನ ಅಂಡ ರಡ್ ಇಂಜಿನ್ ಬೋಡು ಒಂಜಿ ಇಂಜಿನ್ ಪನ್ನ ಒಂಜಿ ಇಂಜಿನ್ ಪನ್ನ ದಾಲ ಅಂಡ ಅಕಸ್ಮಿತ ಕರೆಕ್ಟ್ ದಾಲ ಡ್ಯಾಮೇಜ್ ಅಂಡ ಕೂಡ ಇಂಜಿನ್ ಬೋಡತೆ ಅದ ರಡ್ ಇಂಜಿನ್ಗೆ 2 ಲಕ್ಷ ಆಪು ಓಕೆ ರಡ್ ಇಂಜಿನ್ ಹಾ ಓಡೆಗೆ 3 ಲಕ್ಷ ಉಂಡು ಓಕೆ ಪನ್ನ ಎಲ್ಲೇ ಮಟ್ಟದ ಬನ್ನಿ ಎಲ್ಲೆ ಮಟ್ಟದ ಪನ್ನ ಡಿಸ್ಕೋದೋನಿ ಪುರ 25 ಲಕ್ಷ 30 ಲಕ್ಷದ ಪುರ ಉಂಡು ಒಂದೇ ಹಾ ಬೇತೆ ಮಲ್ಲ ವಾಡವು ಹಾ ಹಾ ಟ್ರಾಲ್ದೊಂದು ಐತ ಬನ್ನಿ ಹಾ ಹಾ ಟ್ರಾಲ್ ದೋಣಿ ಹಾ 3 ಲಕ್ಷ ಓಡೆಗೆ ಆಪು ಹ್ಮ್ ಬಕ ರಡ್ ಇಂಜಿನ್ ಬೋಡ 2 ಲಕ್ಷ ಐಕ ಆಪು ಹ್ಮ್ ಇಂಜಿನ್ ಬಕ ಬಲೆ ಪುರ ಉಂಡತೆ ಹಾ. ಅಂಜಿನ 10 ಲಕ್ಷದ ಎಸ್ಟಿಮೇಟ್ ಅವು ಓ 10 ಲಕ್ಷ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಲ್ಪೊಡಿ ಹಾ ಬಕ ಇಸೆ ಪನ್ನ ಒಂಜಿ ವಾಡ ಇಯ್ಯವು ಕೆಲಸಲ ಕರೆಕ್ಟ್ ರಡ್ ವಾಡ ಬೋರ್ಡ್ ಆಪುಂಡು ಹಾ ಅಂಚ ರಡ್ ವಾಡ ರಡ್ ಇಂಜಿನ್ ಬೋರ್ಡು ಪಂಡ 4 ಇಂಜಿನ್ ಬೋರ್ಡ್ 4 ಇಂಜಿನ್ ಬೋರ್ಡ್ ನಾನು ವಾಡದ ಇಂಜಿನ್ ಬಗ್ಗೆ ಪಂಡೆ ಬಲೆತ ಬಂತ ಜೊತೆ ಅಂದಂದ ಬಲೆತ ಬನ್ನ ಏನಂತಂದೆ ನಾನಾ ನಮ್ದ ಬಲೆ ಉಂಡತೆ ಓಕೆ ಒಂಜೇ ನಮ್ದ ಬಲೆ ಬಸವಣ್ಣ ಮೀನು ಆಪುಜಿ ಆಪುಜಿ ಭೂತೈದ ಬೇತನೆ ಬಲೆ ಉಂಡು ಹಾ ಭೂತೈದ ಪನ್ನ 300 ಕಣ್ಣ ಬಲೆ ಭೂತೈದ ಪಂಡರತೆ ಓಕೆ ಅವೇ 20 ದ ಪುರ ಬಲೆ ಉಂಡು ಅಂಚನೆ ಬಂಗಡದ ಉಂಡು 20 ಉಂಡು 400 ಕಣ್ಣ ಮುಟ್ಟ ಉಂಡು ಹಾ ಐಕೆ ಸದನ ಒಂಜಿ ಬಲೆಗೆ 1.5 ಲಕ್ಷ ಪುರ ಸಟ್ಟಿಂಗ್ ಓಹೋ ಒಂಜಿ ಬಲೆಗೆ ಓಕೆ ಅವೇ 3 ಬಲೆ ಉಂಡು ಬಗ ಟ್ರಾಲ್ ಬಂಡರತೆ ಅಂದಂದ ಟ್ರಾಲ್ ದ ಬುಲ್ ಟ್ರಾಲ್ ಉಂಡು ಸಿಂಗಲ್ ದ ಟ್ರಾಲ್ ಉಂಡು ಹಾ. 2 ಟೈಪ್ ದ ಬಲೆ ಉಂಡಿತೆ ಏತ್ ನಮ್ಮಿಂದ ಬಲ್ಲೆ ಪತನ್ ಪೋಡಿರು ಪೋನಗ ಪನ್ನ ಎಂಗ್ಲಿತೆ ಪಂಡದ ರಡ್ಡು ವಾಡ ಬೋಡು ಬಂಡದು ಒಲ್ಲ ಒಂಜೆಲೆ ಟ್ರಾಲ್ಗೆ ಮೀನು ಇಜ್ಜಿಡ ಹಾ. ಅವು ಕುಡಂಜಿ ವಾಡ ಬತ್ತೋಪಿನಿ ಭೂತೈದ ಬಂಗಡದ ಓಕೆ ಓಕೆ ಐಕೆ ಮೀನು ಎತ್ತನ ಒಂದು ಬತ್ತೋಪಿನಿ ಬತ್ತದ ಅಂಚ ಐಕೆ ರಡ್ಡು ವಾಡ ಬೋಡು ಬನ್ನ ಐಕೆನ್ ಓಕೆ ಬಗ ರಡ್ಡು ವಾಡಲ ವರನೆ ಬತ್ತೋಜ ಹಾ ಸೊ ಟ್ರಾಲ್ ಮೀನು ಅಂಡ ಅವು ಬತ್ತೋಪಿನಿ ಓಕೆ ಟ್ರಾಲ್ ಮೀನು ಇಜ್ಜಿಡ ಒಂದು ಬತ್ತೋಪಿನಿ ಓಕೆ ಬಂಗಡದ ಭೂತೈದ ಓಕೆ ಬೋಂಜಿ ಐತೆ ಪೂಡು ಹಾ ಬೊಕ ಏತ್ ಜನ ಪೋಪರ್ ನಿಗಲ್ ಪಂಡ ಒಂಜಿ ವಾರ್ಡನ್ ಮ್ಯಾನೇಜ್ ಮಲ್ಪರಗೆ ಏತ್ ಜನ ಬೋರ್ಡು ಆಜಿ ಜನ ಬೋಡು ಬೋಡೆ ಮಿನಿಮಮ್ ಆಜಿ ಬೋಡು ಪಂಡ ಆಜ್ ಜನಕ್ಕೆ ಏನ ಬೆಲೆ ಒಪ್ಪುಂಡು ಮಲ್ಪ ಪಂಡ ಐಟ್ ಬಲೆ ವೈಪೇರೆ ಪುರ ಉಂಡು ಒಂಜಿ ಜನ ಇಂಜಿನ್ ಬೋಡು ಒಂಜಿ ಒಂಜಿ ಜನ ಪನೋಡು 12 ಪುರ ಇಂಚ ಬರೋಡು ಬಣ್ಣ ಬಗದ ಪುರ ಬಲೆ ವೈಪೇರೆ ಬೋಡು ಓಕೆ ಬಕ 3 ಮೀನ್ ಕಲೆ ಉಡತೆ ಸೆ ಭೂತೈ ಪುರ ಕಂತ ಕಲೆ ಉಡು ಪುರ ಟ್ರಾಲ್ ಪುರ ಕಲೆ ರಿಚ್ ಟ್ರಾಲ್ ಫುಲ್ ಹೋಯ್ತೋಪಿನಿ ಅವಾಗ ಲಾಸ್ಟ್ ಕಾಡೆಂಟ್ ಬರ್ಪುಂಡತಿ ಹಾ ಭೂತೈ ಬಂಗಡ ಪುರ ಕಂತ ಕಲೆ ಉಡು ಓ ಬಿಗ್ ಪುರ ಓಕೆ ಐಕ್ ಜನ ಬೋಡತೆ ಕರೆಕ್ಟ್ ಕರೆಕ್ಟ್ ಐಕ್ ದಕ್ಕೆಡ್ ಬತ್ತು ಪಾರ್ದು ಬೇತೆ ಜನ ಎಷ್ಟ ಮಲ್ಪುಂಡು ಕೂಡ ಹಾ ಅರ್ಧ ದಿನ ಐಕೆ ಪೋಪುಂಡು ನಿಕ್ಕಲೆ ಅತೆ ಅರ್ಧ ದಿನ ಪೋಪುಂಡು ಹಾ ಮೀನತ್ತನ ಜಾಸ್ತಿ ಆಪುಂಡು ಅಂದೆ ಒಂಜಿ ದಿನ ಆಪುಂಡು ಸಾಧಾರಣ 1 5 ಗಂಟೆ ಆಪುಂಡು ಹಾ
ಮೀನ್ ಇತ್ತು ಮೀನ್ ಇಜ್ಜದ ಅಂಚದ್ ಬೇಗ ಬರ್ತುತ್ತ ಅವು ಮೀನನ್ನು ಓಲ್ ಮಾರು ನಿಕಲ್ ಮಲ್ಪೆ ಬಂದರಡು ಪಂಡ ಅವು ಟೈಮ್ ಪೋಪುಂಡತೆ ಇದು ಅಲ್ಪನೆ ಉಪ್ಪುಂಡು ಸ್ಕೇಲ್ ಅವರ ಪಾಟಿದಾಗ ಬರಪ್ಪೆ ಇರತ್ತೆ ಆಗಲೇ ಬಾಕ್ಸ್ ಬಾರ್ದು ಐಸ್ ಬಾರ್ದು ಅಲ್ಪ ಅಂತ ಕೊರಂಬರ್ಪ ಕಲೆಯಲಕ್ಕಲ್ಲ ಮೀನು ಬಲೆಡ್ ಕಲೆಯಲಕ್ಕಲ್ಲ ಕೊರಂಬರ್ಪಿ ಎಂಕಲೆ ಮೊಬೈಲ್ ಬತ್ತಿನ ಮೆಸೇಜ್ ಕೂಡ ಬರ್ತೀನಿ ಎಂಕಲೆ ಗೊತ್ತಾವ ಒಂದು ಅಜ್ಜಿ ಏನ ಬಂದ ಮೆಸೇಜ್ ಬರ್ಕೊಂಡು ವೆದರ್ ವೆದರ್ ಸ್ಪೀಡ್ ಗಾಳಿ ಬರ ಬರ್ಪುಂಡು ವೆದರ್ ಬಕ್ಕ ನೀರ್ದ ಮಟ್ಟ ಜಾಸ್ತಿ ಬಂದದ್ದು ಬರ್ಪುಂಡು ಓಕೆ ಓಕೆ ಅದಾಗ ಅದಾಗ ಪೋಲಿ ಬನ್ನ ಎಂಕಲೆಗೆ ಕಾಂಡೆ ಬನ್ನಗ ವಾತಾವರಣ ಬನ್ನಗ ಗಾಳಿ ಜಾಸ್ತಿ ಇತ್ತಿನ ಪೋಪುಜ ಬನ್ನ ಇಜ್ಜಿನ ಪೋಡೆ ಹಾಕೊಂಡು ಬನ್ನ ದಿನತ ಒಂದು ಪುಂಡದ ಹೆಂಗೆ ಪೋಪಿ ನಾವು ಅದ ಬಕ್ಕ ಪೋದ ಅನ್ನೋಣ ದಾವಾಲ್ ಪೆರಾಬಜಿ ಬಕ್ಕ ಆಯ್ಕೆ ದೂರ ಪೋಪಿ ಜೊತೆ ಪುಡೆ ಪುಡೆ ಪೋಪಿನಿ ಅಂಚ ಮಧ್ಯ ಕಡಲಡ್ ಸಪೋಸ್ ರಿಸ್ಕ್ ಅಂಡ ಅಂದ್ರೆ ನವ್ವೆ ಅದು ಒಂಜಿ ಧೈರ್ಯ ಪೋಪಿನಿ ದಾಲ ಆಪಜಿ ಅನ್ಪಿನ ಒಂದು ಧೈರ್ಯ ಪೋಪಿನಿ ಪೂರ ಆಂಡ ಅವೇ ಗಾಲ ಡ್ಯಾಮೇಜ್ ಆಯ್ನ ಪೂರ ಬರ್ಪುನ್ನತೆ ಅಕಸ್ಮಾತ್ ದಾಲ ನವ್ವೆ ಡ್ಯಾಮೇಜ್ ದಾಲ ಮಲ್ಪೆರಾಬಜಿ ಅತ ಲೈಫ್ ರಿಸ್ಕ್ ಏನ ಮಲ್ಪೋರ್ ನಿಗಲ್ ಎಂಕಲ ಲೈಫ್ ಜಾಕೆಟ್ ಪೂರ ಒಪ್ಪುಂಡು ಅವು ಅಣ್ಣ ಆಯ್ತು ಅಣ್ಣ ಅಂಡು ಲೈಫ್ ಜಾಕೆಟ್ ಇಡು ಪೂರ ಎವ್ರಿಡೇ ರಿಸ್ಕ್ ಪತ್ತಂದೆ ಪೋಪಿನ್ ರಿಸ್ಕ್ ಪತ್ತಂದೆ ಪೋಪಿ ಪ್ರತಿ ಒಳ್ಳೆ ರಿಸ್ಕ್ ಇದೆ ಪೋಪಿ ದುಮ್ಮದಾಗಲೇ ಮೆಸೇಜ್ ಇರ್ತದೆ ದುಮ್ಮು ಜಾಸ್ತಿ ಅದು ಕೈರಂಪು ನಿತ್ತೀನಿ ಓಕೆ ಬಕ್ಕ ನಾಡದು ನಿತ್ತನೆ ಪಂಡದೆ ಡಿಸ್ಕೋ ದೋಣಿ ಇತ್ತನೆ ಇದು ದುಮ್ಮು 25-30 ದೋಣಿ ಇತ್ತನೆ ಡಿಸ್ಕೋದ ಇದ ಖಾಲಿ ಎಡಮ ದೋಣಿ ಇಪ್ಪು ಮಲ್ಲ ಐಟ್ 25-30 ಜನ ಇಲ್ಲೇರು ಒಂಜಿ ಓಡೋಡು ಪಂಡ ಅವೆನ್ ಮ್ಯಾನೇಜ್ ಮಲ್ಪರೆ ಕಷ್ಟ ಕಷ್ಟಮನ್ನ ದಾಲಜ್ಜಿ ಮೀನ್ ಬೈಜಿ ಜಾಸ್ತಿ ಜಾಸ್ತಿ ಅಂದೆ ಪೋಂದಿಲ್ಲ ರಾಂಡಲ್ಲ ಒಂದಂತೆ ಪೋಂದು ನಾಡದೋಣಿ ಅಣ್ಣ ಜಾಸ್ತಿ ಟ್ರಾಲ್ ದೋಣಿ ಉಂಡುತ್ತೆ ನಾಡದೊಂದಿ ಜಾಸ್ತಿ ಟ್ರಾಲ್ ದೋಣಿ ಬೈದು ಎಲ್ಲೇ ಓಡತೆ ವಾಡಕ್ ಕಂಪೇರ್ ಮಲ್ತಂಡ ಬೇತೆವು ಕಿನ್ನೆ ಇನ್ವೆಸ್ಟ್ಮೆಂಟ್ ಹಾಕೊಂಡು ಒಂದೇ ಟ್ರಾಲ್ ದೋಣಿ ಅಂತೆ ಬಕ್ಕಜಿ ನಾವು ಕೂಡ ಡಿಸ್ಕೋ ದೋಣಿ ಪೂರ ಜಾಸ್ತಿ ಹಾಕೊಂಡತೆ ಬೋಟ್ಗೆ ಹಾಕೊಂಡು ಬೋಟ್ 1 ಕೋಟಿ ಜಾಸ್ತಿ ಹಾಕೊಂಡು ಬೇರುತ್ತೆ ಅದೇ 1 ಕೋಟಿ ಒಂಜೆ ಕಾಲ ಹಾಪಣ ಪರ್ಸಿನ್ ಬೋಟು ಲೈಲ್ಯಾಂಡ್ ಪೂರ ನಿಗಲಗ ಐಡಿಯಾ ಇಚ್ಚಿ ಎಂಕಲ್ ಐಡಿಯಾ ಪೇರ ಆತ್ ಕಾಸು ಬೋಡತೆ ಸರ್ಕಾರ ಕೊರಂದಾವು ಸಬ್ಸಿಡಿ ಕೊಂಡತೆ ಸಬ್ಸಿಡಿ ತಿಕ್ಕೊಂಡು ಕಾಸು ಇತ್ತಿನ ಪಾಡ್ ಪೋಪೇರ ಲೋನ್ ಪೂರ ಹಾಪಣತೆ ಒಂತ ಜಾಗ ಬರುತ್ತೆ ನಾವೇನ್ ಪಾಡ್ದು ಸಬ್ಸಿಡಿ ತಿಕ್ಕೊಂಡು ಅನ್ಪಿನ ಧೈರ್ಯ ಪಾಡಲಿ ಒಂದು ಸಾಲನೆ ಮಲ್ತಂಡ ಕೂಡ ಸಬ್ಸಿಡಿ ನಮ್ಮಂಡ ಬತ್ತು ಜಿರ ಪೋಂಡತಿ ವಾಡ ಪ್ರಾಡಕ್ಟ್ ಸಬ್ಸಿಡಿ ತಿಕ್ಕೊಂಡೆ ವಾಡದ ಕಿಜ್ಜಿ ಸಬ್ಸಿಡಿ ಇಂಗಿನ ಗೊತ್ತ ನಾವು ಇತ್ತೆ ಪೋತುಂಡು ಒಯ್ಕ ವಾಡಕ್ ಇಜ್ಜಿ ಇಜ್ಜಿ ಪೂರ ನಮ್ಮನೆ ಲೋನ್ ಮಲ್ತು ಪೂರ ಮಲ್ಪೋಡು ದುಮ್ಮು ಇಂಜಿನ ಸಬ್ಸಿಡಿ ಇತ್ತನ್ 50,000 ನಾವು ಕ್ಯಾನ್ಸಲ್ ಮಾಡ್ದು ಗವರ್ಮೆಂಟ್ ಕಡ್ಡ ವರ್ಷ ದುಂಬು ಟ್ರಾಲ್ಡ್ ಕೆಲ ಒಂಜಿ ಜನ ಅಂಚ ನೀರು ಬೂಡ್ದು ಬನ್ನ ಅಕಸ್ಮಾತ್ ಪಂಡಾರ್ತಿ ಡ್ಯಾಮೇಜ್ ನೀರು ಬೂಡ್ದು ಸೈದಿನ ಉಂಟು ಅದ್ರ ಟ್ರಾಲ್ ಸಂಘದ ಲೆಕ್ಕೊಡಿ 1 ಲಕ್ಷ ವರಿಯ ಪರಿಹಾರ ಕೊರತ್ತ ಪನ್ನ ಒಟ್ಟು ಮಲ್ದಿನವಿ ಟ್ರಾಲ್ಗಳ ಒಟ್ಟು ಮಲ್ದಿನ ಎಂಕಲ ಒಂಜಿ ಟ್ರಾಲ್ ಸಂಘದ ಲೆಕ್ಕೊಡು 1 ಲಕ್ಷ ಕೊರತ್ತ ಇಸೆಂಕಲ ಟ್ರಾಲ್ ಸಂಘಗೂ ಪನ್ನ ಕಮ್ಮಿ ಉಂಡು ಪನ್ನ ಕಾಸು ಕಟ್ಟನಲ್ಲ ಬರಂದಜ್ಜಿ ಇಸ ಒಂಜಿ 400 ವಾಡತ್ತುಂಡಲ್ಲ ಒಂಜಿ 100 ವಾಡದ ಬರ್ಪು ಅದಕ್ಕೆ ಎಂಕಲೆ 1 ಲಕ್ಷ ಕೊರ್ರೆ ಅಬ್ಜೆತ್ತೆ ಅಲ್ಪ ಎಂಗ್ಲ ದಸರಾ ಬರ ಮಲ್ಪ ಐಕೊಂತೆ ಕಾಸು ಪೋಪುಂಡು ದುಂಬು ಪುರ ಕಾಸು ಬರತ್ತುಂಡು ಹೆಚ್ಚಿನ ಕೊರತ್ತೀರ ಅದು ಐತೆ ದಾಲ ಆಂಡ ಹೆಚ್ಚು ಕಡಿಮೆ ಆಂಡ ಒಂಜಿ ವರಿಯಾಗ 1 ಲಕ್ಷ ಕೊರತ್ತು ಟ್ರಾಲ್ ಸಂಘದ ಇಟ್ಟು ಡ್ಯಾಮೇಜ್ ಅಂಡದಲ್ಲ ಆಗ ಇಲ್ಲದಾಗಲಿ ಪಂಡ ಯಾನ್ಕೇನೆ ನೆನ ಪಂಡ ಮಧ್ಯ ಕಡಲಿಡ ಸಪೋಸ್ ನಿಗಲೆ ರಿಸ್ಕ್ ಪಂದ ಅಂಡ ಬೇತೆ ಬೋಟ್ ದಗಲ ಬೇತೆ ಎತ್ತಂಡ ಬರ್ಪೇರು ದಾಲ ಪೂರ ಬೋಟ್ ಪೋನಗ ಒಂಜಿ ವಾಡದ ಕೂಡ ಬರ್ಪು ಒಂಜಿ ವಾಡ ಡ್ಯಾಮೇಜ್ ದಾಂಡ ಒಂಜಿ ವಾಡ ಮೆಸೇಜ್ ಬರ್ಪುಂಡು ನೆಟ್ವರ್ಕ್ ಪೂರ ಉಪ್ಪುಂಡು ಮೊಬೈಲ್ ನೆಟ್ವರ್ಕ್ ಹೊರ ಒಪ್ಪುಂಡು ಮೂಲುಪ್ಪುಂಡು ಕರೆಡ್ತೆ ಪಡ್ಡೆ ಹೊರ ಒಪ್ಪುಜಿ ದೂರ ಬೋಂಡು ಒಪ್ಪುಜಿ ನೆಟ್ವರ್ಕ್ ಮುಲ್ಪ ಒಪ್ಪುಂಡು ಒಂದು ಸಾಧಾರಣ 8 ಕಿಲೋಮೀಟರ್ ದೂರ ಪೋಪರ್ ನಿಕಲ್ ವಾಡ ಪತ್ತೊಂದು ಎಂಕಲ್ ಸಾಧಾರಣ ಒಂಜಿ ಇಂಚಿ ಬಣ್ಣ ಒಂಜಿ 6 ಕಿಲೋಮೀಟರ್ ಪೋಪುಂಡು ಇಂಚಿ ತೆಂಕಾಯ ಅಂಚ ಬಡಕಾಯಲ ಅಂಚ ಪೋಪುಂಡು ಸಾಧಾರಣ ಪ್ಲೇಸ್ ಪನ್ನೋಡ ಅಂಡ ಕಿಲೋಮೀಟರ್ ಗೊತ್ತಾವು ಅಂದಾಜಾವಿ ಪನ್ನಗ ಒಂಜಿ ಗಂಗೋಳಿ ಇಪ್ಪೇಲ್ ಮುಟ್ಟ ಪೋಪುಂಡು ಮರುವಂತೆ ಮುಟ್ಟ ಪೋಪುಂಡು ವಾಡ ಮುಲ್ಪ ಅಂಚಿ ಉಚ್ಚಿಲ ಯಜ ಮಾಡಿ ಮುಟ್ಟ ಪೋಪುಂಡು ಕುಡ್ಲ ಅಂಚಿ ಸೌಡ ರಫ್ದಾಲ ಅಜ್ಜಿಡ ಕುಡ್ಲ ಪೋತಿನ ಉಂಡು ಕುಡ್ಲದ ಪುಟ್ಟೆಗೆ ಪೋತಿನ ಉಂಡು ವಾಡ ಸುರತ್ ಕಲ್ದಡಿ ಪನ್ನಸೆ ದೂರ ದೂರನೇ ಮೀನು ಪುಟ್ಟೆಟ್ಟು ಪೂಜಿ ಮೀನು ಲಿಮಿಟ್ ಇಜ್ಜ ಮುಲ್ಪನೆ ಪೋಡು ಪಂದು ಮೀನ್ ಇಜ್ಜಿಡ ಪೋಡೈತೆ ದೂರ ಪಂಡ ಕುಡ್ಲ ಪೋವಲಿ ಒಡೆಗ್ಲ ಪೋವಲಿ ಅದೇ ಆತಿ ಪೋರೆ ದೂರ ಪೋರೆಜ್ಜಿ ಕುಡ್ಲ ಮುಟ್ಟ ಪೋಲಿ ಅಂಚತ್ತು ವರ್ಣ ಪೋರೆಗ್ಲ ಖರ್ಚು ಜಾಸ್ತಿ ಆಪನತೆ ಇದು ಖರ್ಚು ಏತ ಉಂದ ಆಪುಂಡು ಮೀನ್ ಇತ್ತನ ಮಾತ್ರ ಪೋಪಿ ಹೆಂಗ್ ಗೊತ್ತು ಯಾನ್ಕೆನೆ ಏನ ಪಂಡ ಅಗಲ್ ಮುಲ್ಪ ಬರ್ರೆ ಬಲೆ ನಿಗಲ ಅಲ್ಪ ಅಂಚ ಹೌದಾಲಜ್ಜಿ ಅಂಚ ದಾಲಜ್ಜಿ ದಟ್ಟಜ್ಜಿ ಇದಮಟ್ಟಜ್ಜಿ ನನ್ನಲ್ಲ ಪಂಡ್ರೆ ಪೂಜಿ ಜನ ಕಸ್ಪು ಪೋಪಿನ ಇದ ಮುಟ್ಟ ಪಂಡತೆ ನೀತು ಪುರ ಅಂಚ ಮನೆ ವಾ ಧೈರ್ಯ ಪೋಪಿನಿ ಈ ಕೇಂದ್ರ ಕಡೆ ವಾ ಧೈರ್ಯ ಪೋಂದಿಲ್ಲ ಕಸ್ಬು ಅಂಚೆ ನಾವು ಪ್ರಾರ್ಥನೆ ಮಾಡ್ತಿ ಇದು ಪೋಪಿನಿ ಫಸ್ಟ್ ಬಂದರಟ್ ಬಂದರದ ಮಿತ್ತು ಬಬ್ಬರಿ ಇತರ ಅಂಕಲ ನಮ್ಮ ದಿನ ದೇವಿಯರೆಲ್ಲ ಇರ್ತೆ ಪೂರ ದೇವಿಯರಿಗೆ ಪ್ರಾರ್ಥನೆ ಮಾಡ್ತದ ಬೊಕ ಅಲ್ಪ ಒಂಜಿ ಸಮುದ್ರ ಪೂಜೆ ಮಾಡ್ತದ ಮುಲ್ಪ ಬೀಚ್ ನಾಡದೋಣಿ ಕಂತಬಲೆ ಅಂಚನೆ ಟ್ರಾಲ್ ದೋಣಿ ಅಂಚನೆ ಬೊಕ ದರ್ಶನ ಮಲ್ಪುಂಡು ಆಯ್ತು ದೇವರನ್ನ ಮಿತ್ತರಿ ಪೋಪಿನ ದರ್ಶನ ನೆಕ್ಸ್ಟ್ ಮಲ್ಪೆರೆ ಉಂಡುತ್ತೆ ಪನ್ನಗ ಬರಿಯ ದೇವರನ್ನ ಆಯ್ತು ನಂಬಿಕೆ ನಿತ್ತು ಪಡ್ಡೆ ಪೋಪಿ ದೇವರನ್ನ ನಂಬಿಕೆ ನಿತ್ತು
ದೈವ ಕಾಪುಂಡು ಪಂದ ನಂಬಿಕೆ ದುಮ್ಮದಾಗಲ ಲಂಚನೆ ಇತದಾಗ ಲಂಚನೆ. ವೀಕ್ಷಕರೇ ನೋಡಿ, ಇಲ್ಲಿ ನಿಂತಿರುವಂತದ್ದು ಎಲ್ಲವೂ ವಾಡ ಅಂದ್ರೆ ನಾಡದೋಣಿ. ಸೊ ಈ ನಾಡದೋಣಿಯಲ್ಲಿ ಮೀನುಗಾರಿಕೆ ಮಾಡುವವರು ಅವರ ಮೀನುಗಾರಿಕೆ ಆದ್ಮೇಲೆ ಇಲ್ಲಿ ಬರ್ತಾರೆ. ಇಲ್ಲಿ ಬಂದು ಅವರು ಫಿಶಿಂಗ್ ಮಾಡಿರುವಂತ ಎಲ್ಲ ಮೀನುಗಳನ್ನ ಕಲೆಕ್ಟ್ ಮಾಡಿ ಇಲ್ಲಿಂದ ತಕೊಂಡು ಹೋಗ್ತಾರೆ. ಸೊ ನೀವು ನೋಡ್ಬೋದು, ಆಕ್ಚುಲಿ ಇವತ್ತು ಇಲ್ಲಿ ತುಂಬಾ ಇಲ್ಲ, ಇನ್ನು ಇಲ್ಲಿ ಸ್ವಲ್ಪ ಹೊತ್ತು ನಿಂತರೆ ಇನ್ನು ಒಂದೊಂದೇ ವಾಡ ಬರ್ತದಂತೆ. ಸೊ ಇವರೆಲ್ಲ ಇವತ್ತಿನ ನಾಡದೋಣಿ ಫಿಶಿಂಗ್ ಮುಗಿಸಿ ಹೋಗಿರುವಂಥವ್ರು, ಅಂದ್ರೆ ಎಲ್ಲ ಇಲ್ಲಿ ನಿಂತಿದೆ. ನಾಳೆ ಬೆಳಿಗ್ಗೆ ಪುನಃ ಈ ಬೋಟನ್ನು ಹಿಡ್ಕೊಂಡು ಅವರು ನಾಡದೋಣಿ ಫಿಶಿಂಗಿಗೆ ಹೋಗ್ತಾರೆ. ಸೊ ಈ ಪ್ಲೇಸ್ ಎಲ್ಲಿದೆ ಅಂತ ಹೇಳಿದ್ರೆ ನೀವು ನೋಡ್ಬೋದು, ಅಲ್ಲಿ ನಿಮ್ಗೆ ಒಂದು ಬ್ರಿಡ್ಜ್ ಕಾಣಿಸ್ತದೆ. ಸೊ ಇದು ಯಾವ ಬ್ರಿಡ್ಜ್ ಹೇಳಿದ್ರೆ, ಮೊದಲು ನಾವು ಈ ಕಡೆಯಿಂದ ಆ ಕಡೆ ಹೋಗ್ಬೇಕಾದ್ರೆ ದೋಣಿಯಲ್ಲೇ ಹೋಗ್ಬೇಕಿತ್ತು, ಬಟ್ ಈಗ ಸುಮಾರು ವರ್ಷ ಆಯಿತು ಈ ಬ್ರಿಡ್ಜ್ ಆಗಿ. ಸೊ ಮಲ್ಪೆಯಿಂದ ನೀವು ಈ ಬ್ರಿಡ್ಜ್ ಮುಖಾಂತರ ಆ ಕಡೆ ಹೋದ್ರೆ ಕಾಪು, ಉಚ್ಚಿಲ ಮತ್ತೆ ಹಾಗೆ ನೀವು ಕಟ್ಪಾಡಿ ಎಲ್ಲ ದಾಟಿ ಫುಲ್ ಆ ಸೈಡ್ ಹೋಗ್ಬೋದು. ಅಂದ್ರೆ ನಿಮ್ಗೆ ಹೈವೇ ತಗೊಳ್ಬೇಕಂತಿಲ್ಲ, ಇದರಿಂದಲೇ ಹೋಗ್ಬೋದು. ಸೊ ಈ ಕಡೆ ಹೋದ್ರೆ ಪುನಃ ನೀವು ಸಮುದ್ರಕ್ಕೆ ಹೋಗ್ತೀರಿ, ಇನ್ನೊಂದು ಸೈಡ್ ಸಮುದ್ರದ್ದು. ಸೊ ಬ್ಯೂಟಿಫುಲ್ ಪ್ಲೇಸ್ ಇದು. ಆ್ಯಕ್ಚುಲಿ ಡೈಲಿ ಬಂದರೂ ಬೇಜಾರಾಗೋದಿಲ್ಲ. ಸೊ ನೀವು ಅಂದ್ಕೊಳ್ಬೋದು, ಇಂಥ ಒಂದು ಪ್ಲೇಸಲ್ಲಿ ಡೈಲಿ ಕೆಲಸಕ್ಕಂತಲೇ ಬರುವವರಿದ್ದಾರೆ. ಸೊ ಅದೇ ನಾನು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಬಂದಿರುವಂಥದ್ದು. ಬಟ್ ಅವರಿಗೆ ಇದೆಲ್ಲ ಮಾಮೂಲಿ ಆಗಿರ್ತದೆ, ಬಟ್ ನಮಗೆ ಇಲ್ಲಿ ಒಂದು 10 ನಿಮಿಷ ಕಳೆದ್ರೂ ಸಹ ತುಂಬ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ. ಬಟ್ ಇವತ್ತು ತುಂಬ ಬಿಸಿಲಿದೆ, ತುಂಬ ಸಾಕಾಗ್ತಾ ಉಂಟು. ಆದರೂ ಆ ಒಂದು ಗಾಳಿ ಬರ್ತದಲ್ವ ಕಡಲಿಂದ, ಅದೊಂದು ಸ್ಪೆಷಲ್. ಅಂದರೆ ಆ ಉಪ್ಪು ನೀರಿನ ಹವೆ ಅಂತ ಏನು ಹೇಳ್ತೇವೆ. ಸೊ ನೀವು ನೋಡ್ಬೋದು ಎಷ್ಟು ಖುಷಿ ಆಗುತ್ತೆ ಇಲ್ಲಿ ನಿಂತರೆ ಅಂತ. ಸೊ ವೀಕ್ಷಕರೇ, ನೀವು ನೋಡಿದ್ರಿ ಈ ಮೀನುಗಾರರು ಅವರ ಜೀವದ ಮೇಲೆ ಆಸೆ ಬಿಟ್ಟು ಯಾವ ಥರ ಈ ಫಿಶಿಂಗಿಗೆ ಹೋಗ್ತಾರೆ. ಎಸ್ಪೆಷಲಿ ಈಗ ಆಫ್ ಸೀಸನ್ ಅಂದರೆ ಮಳೆಗಾಲದಲ್ಲಿ ಫಿಶಿಂಗ್ ಮಾಡಲಿಕ್ಕಿಲ್ಲ, ಇನ್ಶೂರೆನ್ಸ್ ಇಲ್ಲ, ಯಾವುದೇ ಬೆನಿಫಿಟ್ಸ್ ಇಲ್ಲ ಅಂತಾದರೂ ಸಹ ಅವರು ಅವರ ಕಸಬನ್ನು ಬಿಡದೆ ನಿರಂತರವಾಗಿ ವರ್ಷ ಇಡೀ ಮಾಡ್ತಾ ಇದ್ದಾರೆ. ಅಂದರೆ ನಾವು ಈಗ ಫಿಶ್ ತಿನ್ನುವಾಗ ನಮಗೆ ಖುಷಿ ಆಗ್ತದೆ, ಆದರೂ ನಾವೆಷ್ಟು ಚರ್ಚೆ ಮಾಡ್ತೇವೆ, ಫಿಶ್ ಕಾಸ್ಟ್ಲಿ ಹೇಳ್ತೇವೆ. ಆದರೂ ಇಲ್ಲಿ ಬಂದು ಅವರ ಒಂದು ರಿಯಾಲಿಟಿ ನೋಡಿದಾಗ ಅವರ ವರ್ಕಿದು ಯಾಕೆ ಅಷ್ಟು ಎಕ್ಸ್ಪೆನ್ಸಿವ್ ಫಿಶ್, ಅದು ಕೂಡ ಕರಾವಳಿಯಲ್ಲಿ ಅಂತ ಇಲ್ಲ. ಕೆಲವರು ಸುಮ್ಮನೆ ರೇಟ್ಸನ್ನು ಹಾಕ್ತಾರೆ, ದುಡ್ಡು ಮಾಡ್ತಾರೆ. ಬಟ್ ಆ್ಯಕ್ಚುಲಿ ಒಂದು ಜೀವದ ಮೇಲೆ ಅದು ಪ್ರಶ್ನೆ ಇದು. ಆ್ಯಕ್ಚುಲಿ ನೋಡಿ, ಅದಷ್ಟು ಸುಲಭ ಇಲ್ಲ ಡೀಪ್ ಸೀಸಿಗೆ ಹೋಗೋದು. ಅವ್ರು ಹೇಳ್ತಾರೆ ಒಂದು 5-6 ಕಿಲೋಮೀಟ್ರ್ ಮಾತ್ರ ನಾವು ಹೋಗೋದು ಅಂತ. ಬಟ್ 5-6 ಕಿಲೋಮೀಟ್ರ್ ಸಹ ಅಂತ ಹೇಳಿದ್ರೆ ಇಲ್ಲಿವರೆಗೂ ನೀರಲ್ಲ, ನಾವು ಮುಳುಗಿ ಹೋಗ್ತೇವೆ ಅಲ್ವಾ, ಅಷ್ಟು ನೀರಿರ್ತದೆ. ಅವರಿಗೆ ಸ್ವಿಮ್ಮಿಂಗ್ ಬರ್ತದೆ, ಲೈಫ್ ಜಾಕೆಟ್ ಇರ್ತದೆ, ಅಥವಾ ಬೇರೆ ಏನೆಲ್ಲ ಅವರಿಗೆ ಟ್ಯಾಲೆಂಟ್ ಇರ್ಬೋದು. ಆದರೆ ಇಟ್ಸ್ ನಾಟ್ ಈಸಿ ಫ್ರೆಂಡ್ಸ್. ನೀವು ಒಂದು ಕಡಲ ಮಧ್ಯೆಗೆ ಹೋಗಿ ಫಿಶಿಂಗ್ ಮಾಡಿ ಯಾವುದೇ ಒಂದು ರಿಸ್ಕ್ ಕ್ಲಿಯರ್ ಮಾಡುವಂಥ ಇನ್ಶೂರೆನ್ಸ್ ಇರ್ಬೋದು, ಏನೂ ಇಲ್ಲದೆ ಇಷ್ಟೆಲ್ಲ ರಿಸ್ಕ್ ತಗೊಳ್ತಿದ್ದಾರೆ ಅಂತ ಹೇಳಿದ್ರೆ ಅವರಿಗೊಂದು ಸಲ್ಯೂಟ್ ಕೊಡಲೇಬೇಕು. ಅದೇ ರೀತಿ ನಾನು ಇವತ್ತಿನ ಈ ನನ್ನ ಎಪಿಸೋಡಲ್ಲಿ ನಿಮಗೆ ಏನೆಲ್ಲ ಮಾಹಿತಿ ಕೊಟ್ಟಿದ್ದೇನೆ, ಇದು ಎಲ್ಲರಿಗೂ ನಿಮಗೆ ಖುಷಿಯಾಗಿರ್ತದೆ. ಹಾಗೂ ಎಲ್ಲಿಯೋ ಕೆಲವರಿಗೆ ಇದು ಬೆನಿಫಿಟ್ ಕೂಡ ಆಗಿರ್ತದೆ. ಸಪೋಸ್ ನೀವು ಹೊಸದಾಗಿ ನಾಡದೋಣಿ ಅಂದರೆ ವಾಡ ಹಾಕೋದಾದರೆ ಏನೆಲ್ಲ ತಯಾರಿ ಮಾಡಿಕೊಳ್ಬೇಕು, ಎಷ್ಟೆಲ್ಲ ಸಾಧಾರಣ ಇನ್ವೆಸ್ಟ್ಮೆಂಟ್ ಇಟ್ಕೊಳ್ಬೇಕು ಅಂತ, ಇದೆಲ್ಲ ನಿಮಗೆ ಒಂದು ಮಾಹಿತಿ ಸಿಕ್ಕಿದೆ ಅಂದ್ಕೋತೇನೆ. ಹಾಗೆ ಇನ್ನಷ್ಟು ವಿಡಿಯೋಗಳೊಂದಿಗೆ ನಾನು ನಿಮ್ಮೊಂದಿಗೆ ಬರ್ತೇನೆ. ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಬಾಯ್.